ನಿಮಗೆ ಸಾಹೇಬ್ರೆ ಇಲ್ಲಿ ಕೇಳಿ, ಏನ್ ಮಾತಾಡ್ತೀರಿ ನೋಡಿ ಅಭಿಷೇಕ್ ಗೋಯಲ್ ಅವರು ಹೇಳಿದ್ದು ಸ್ನಾನಘಟ್ಟದಲ್ಲಿ ಅಂತಲೇ ಹೊರತು ಶಾಂತಿವನದಲ್ಲಿ ಅಂತ ಹೇಳಿಲ್ಲ. ಹೇಳಿದ್ದು 800 ಮೀಟರ್ ಅಂತ, 800 ಮೀಟರ್ 8 ಕಿಲೋಮೀಟರ್ ದೂರ. ನೋಡಿ ನಿಮ್ಗೊಂದು ವಿಷಯ ಗಿರೀಶ್ ಅವರು ನೀವು ಮಾತಾಡ್ಬಿಡಿ, ಅವ್ರಿಗೆ ಹೇಳಿಬಿಡಿ. ಗಿರೀಶ್ ಅವರೇ ಸ್ನಾನಘಟ್ಟ ಅಂತ ಹೇಳಿದಾರೆ ತಾನೆ, ಗಿರೀಶ್ ಅವರು ಶಾಂತಿವನ ಅಂತ ಹೇಳಿಲ್ಲ ತಾನೆ, ಶಾಂತಿವನ ಅಂತ ಹೇಳಿಲ್ಲ ಅಲ್ವಾ ಸಾಹೇಬ್ರೆ? ಶಾಂತಿವನ ಇರೋ ಸ್ನಾನಘಟ್ಟದ ಹತ್ರ, ಸ್ನಾನಘಟ್ಟದ ಹತ್ರ ಅಂತ ಹೇಳಿದ್ರೆ ಎಷ್ಟು ದೂರ ಹೇಳಿ? ಗಿಳಿಯಾರವ್ರು ಇರೋದು ಗಿಳಿಯಾರವ್ರ ಮನೆಯಲ್ಲಿ, ಅವ್ರ ಊರಲ್ಲಿ ಕುಂದಾಪುರ ಅಂತ ಉತ್ತರ ಅಲ್ಲ, ಇದು ಉತ್ತರ ಅಲ್ಲ. ನೀವೇ ಹೇಳಿದ್ದು ಗಿರೀಶ್ ಮಟ್ಟಣ್ಣನವರು ಹೇಳಿದ್ರು ಇಲ್ವೋ? ಅಭಿಷೇಕ್ ಗೋಯಲ್ ಸಾಹೇಬ್ರೆ ಹೇಳ್ತಾ ಇದ್ದಾರೆ ಶಾಂತಿವನದಲ್ಲಿ ಸಿಸಿ ಕ್ಯಾಮೆರಾ ಇತ್ತು ಅಂತ ಹೇಳ್ತಾ ಇದ್ದಾರೆ ಅಂತ ಹೇಳಿ ಗಿರೀಶ್ ಮಟ್ಟಣ್ಣನವರು ಹೇಳಿದ್ರು ತಾನೆ ಆ ದಿವಸ. ವಿಡಿಯೋ ಪ್ಲೇ ಮಾಡಿ ಅಲ್ಲ ಈಗ ಗಿರೀಶ್ ಅವರ ರೆಕಾರ್ಡೆಡ್ ವಿಡಿಯೋ ಇದೆ, ನೀವು ಪ್ಲೇ ಮಾಡ್ಬೇಕು ಇದನ್ನ. ಅವರು ಗಿರೀಶ್ ಅವರ ಪ್ಲೇ ಮಾಡೋದೇನು, ನನ್ನ ಹತ್ರ ಇದ್ದಿದ್ದು ನಾನೇ ಕೊಟ್ಟಿದ್ದು, ನಮ್ಗೆ ನಾವು ದಿನ ನೋಡ್ತಾ ಇರ್ತೀವಿ ಅದನ್ನ. ಸ್ನಾನಘಟ್ಟ ಶಾಂತಿವನ ಇರುವುದು ಸ್ನಾನಘಟ್ಟದ ಪ್ರಿಮೈಸ್ ನಲ್ಲಿ, ಫಾರ್ ಯುವರ್ ಕೈಂಡ್ ಇನ್ಫಾರ್ಮೇಶನ್. ಕಂಪ್ಲೀಟ್ ಮಾಡ್ಲಿ ಗಿರೀಶ್ ಅವರು, ಹೇಳಿ ಕಂಪ್ಲೀಟ್ ಮಾಡಿ. ಹೇಳಿ ಕಂಪ್ಲೀಟ್ ಮಾಡಿ. ಈಗ ನೋಡಿ ಇಲ್ಲಿ ನಾವು ಕೇಳೋದು ಆ ಸಿಸಿಟಿವಿ ಫುಟೇಜ್, ವಾಟ್ ಎವರ್ 2 ಸಿಸಿಟಿವಿ ಫುಟೇಜ್ ಇದ್ರು ಅಂತ ಇದ್ರಲ್ಲ, ಸಿಸಿಟಿವಿ ಫುಟೇಜ್ ನ ಕೋರ್ಟಿಗೆ ಯಾಕೆ ಕೊಡ್ಲಿಲ್ಲ? ಅವ್ರು ಹೇಳಿದ್ರಲ್ಲ ಇವ್ರು ಇಲ್ಲಾನೆ ಅಂತ ಹೇಳಿದ್ರಲ್ಲ ಮುಂಚೆ, ಇವ್ರು ಇಲ್ಲಾನೆ ಅಂತ ಹೇಳಿದ್ರಲ್ಲಪ್ಪ. ಹೌದು, ಎಸ್ ಅವ್ರ ಇದಕ್ಕೇನೆ ನಾನು ಬರ್ತೀನಿ ಸರ್. ಇಲ್ಲಿ ನಾನು ಪ್ರತಿಷ್ಠೆಗೋಸ್ಕರ ಮಾತಾಡ್ತಾ ಇಲ್ಲ, ಫ್ರೀಡಮ್ ಟಿವಿಗೆ ಹೇಳ್ತಾ ಇದ್ದೇನೆ, ನಾಟ್ ಫಾರ್ ಮೈ ನನ್ನ ಒಂದು ಪ್ರತಿಷ್ಠೆಗೋಸ್ಕರ ಮಾತಾಡ್ತಾ ಇಲ್ಲ. ಈಗ ಇವ್ರು ಇಲ್ಲಾನೆ ಅಂತ ಓದಿಸಿದ್ರಲ್ಲ, ಆ ನಂತರ ಇವರೇ ವಸಂತ್ ಗಿಳಿಯಾರ್ ಅವರು, ಇವ್ರದೇ ಖ್ಯಾತ ಪತ್ರಕರ್ತರು ಯಾರು ಮೋಹನ್ ಬೋಳಂಗಡಿ ಅವರು ಒಂದು ವಿಡಿಯೋ ಮಾಡಿದ್ದಾರೆ. ಏನಂತ ಹೇಳಿದ್ರೆ ದಯವಿಟ್ಟು ಅದನ್ನ ಕೇಳಬೇಕು. ಪ್ಯಾನಾಸಾನಿಕ್ 2015 ನಲ್ಲಿ ಬಂತಂತ ಹೇಳಿದ್ರೆ ಇವ್ರದೇ ವಕ್ತಾರರು ಏನಂತ ಹೇಳಿದ್ದಾರೆ, ಅವರದೇ ಆದಂತ ಪತ್ರಕರ್ತರು ಮೋಹನ್ ಬೋಳಂಗಡಿ ಅವರೇ ಹೇಳಿದ್ದಾರೆ, ಸೌಜನ್ಯ ಪ್ರಕರಣಕ್ಕಿಂತ ಮುಂಚೆ ಪುಂಜಾಲಕಟ್ಟೆಯಲ್ಲಿ ಒಂದು ಥೆಫ್ಟ್ ಕೇಸ್ ಆಗಿತ್ತು. ಥೆಫ್ಟ್ ಕೇಸ್ ರಿಕವರಿ ಮಾಡೋದಕ್ಕೆ ಇನ್ಸ್ಪೆಕ್ಟರ್ ಭಾಸ್ಕರ್ ರೈ ಅವರು ಮಧ್ಯಪ್ರದೇಶಕ್ಕೆ ಹೋಗಿದ್ರು. ಯಾಕಂತ ಹೇಳಿದ್ರೆ ಬೇಸ್ಡ್ ಆನ್ ಸಿಸಿ ಕ್ಯಾಮ್ರಾ 360 ಡಿಗ್ರಿ ರೊಟೇಟಿಂಗ್ ಸಿಸಿ ಕ್ಯಾಮ್ರಾ ಏನಿತ್ತಲ್ಲ, ಸಿಸಿ ಕ್ಯಾಮ್ರಾ ಇತ್ತಲ್ಲ, ಅದರ ಬೇಸಿಸ್ ಮೇಲೆ ಅಕ್ಯೂಸ್ಡ್ ನ ಫೌಂಡ್ ಔಟ್ ಮಾಡಿ ಹೋಗಿದ್ರು. ಯಾವಾಗ ಸೌಜನ್ಯ ಪ್ರಕರಣ ನಡೆದಾಗ. ಅದನ್ನ ನಾವ್ ಹೇಳಿಲ್ಲ, ಇವ್ರದೇ ಮೋಹನ್ ಬೋಳಂಗಡಿ ಅವರು ಅವ್ರದೇ ಚಾನಲ್ ನಲ್ಲಿ ಹೇಳಿದ್ದಾರೆ. ಮೋಹನ್ ಬೋಳಂಗಡಿ ಅವರು ಸೌಜನ್ಯ ಪರವಾಗಿಲ್ಲ, ಅವ್ರ ಪರವಾಗಿದ್ದಂತವ್ರೆ. ಬಟ್ ಆ ಪುಂಜಾಲಕಟ್ಟೆಯಲ್ಲಿ ಜ್ಯುವೆಲರಿ ಶಾಪ್ ಅಲ್ಲಿ ಕಳ್ಳತನ ಆಗಿದ್ದ ವಿಷಯನ ಮಾತಾಡ್ತಾ ಇದಾರೆ. ಸೌಜನ್ಯ ವಿಷಯ ಮಾತಾಡ್ಬೇಕಾದ್ರೆ ಹೇಳಿಲ್ಲ ಅವ್ರದ್ನ. ಸ್ವಲ್ಪ ತಿಳ್ಕೊಳ್ಳಿ, ಯೋಚನೆ ಮಾಡಿ ಮಾತಾಡಿ, ಪ್ರತಿಯೊಂದನ್ನು ಅಬ್ಸರ್ವ್ ಮಾಡ್ತಾರೆ ಇರ್ತಾ ನಾವು. ಪದೇ ಅವ್ರು ಹೇಳ್ತಾ ಇದಾರೆ, ಯಾರು ವಸಂತ್ ಗಿಳಿ ಅವ್ರು ಹೇಳ್ತಾ ಇದಾರೆ ಕೋರ್ಟಿಗೆ ಫೈಟ್ ಮಾಡ್ರಿ ಅಂತ. ಅವ್ರು ಇಡೀ ತಂಡ, ನಾಟ್ ಅಂದ್ರೆ ನಾನೇನು ಅವ್ರನ್ನ ಇನ್ ಪರ್ಸನ್ ನಾನು ಹೇಳ್ತಾ ಇಲ್ಲ, ಇಲ್ಲಿ ಇನ್ ಪರ್ಸನ್ ನಾವ್ ಯಾರಿಗೂ ಏನು ಅಂತ ಇಲ್ಲ. ಅವರ ಒಂದು ವಾದ ಏನಿದೆ, ಕೋರ್ಟಿಗೆ ಹೋಗ್ಬೇಕಿತ್ತು, ಸುಪ್ರೀಂ ಕೋರ್ಟಿಗೆ ಹೋಗ್ಬೇಕು ಅಂತ ಹೇಳಿ. ಸರ್, ಸ್ವಲ್ಪನಾದ್ರೂ ಕೂಡ ಕಾನೂನಿನ ಜ್ಞಾನ ಇರುವಂತ ಪ್ರತಿಯೊಬ್ರು ಕೂಡ ನೀವು ನನಗ್ ಉತ್ತರ ಕೊಡಿ. ಈ ಸಂತೋಷ್ ರಾವ್ನ ಅಕ್ಯೂಸ್ಡ್ ಮಾಡಿ ಅವನೇ ಅಪರಾಧಿ ಅಂತ ವಾದ ಮಾಡ್ತಿರೋದು ಸಿಬಿಐ. ಹೌದಾ? ಸಿಬಿಐ ಇಸ್ ದಿ ಇನ್ವೆಸ್ಟಿಗೇಟಿಂಗ್ ಏಜೆನ್ಸಿ. ಸ್ಪೆಷಲ್ ಕೋರ್ಟ್ ಅಲ್ಲಿ ಬೆಂಗಳೂರಿನ ಇಟ್ ಈಸ್ ಆಫ್ ದ ರ್ಯಾಂಕ್ ಆಫ್ ಸೆಷನ್ ಜಡ್ಜ್. ಅಲ್ಲಿ ಯಾರು ಪ್ರಾಸಿಕ್ಯೂಟರ್ ಏನ್ ಹೇಳ್ತಾರೆ, APP ಏನ್ ಸಿಬಿಐ ಪ್ರಾಸಿಕ್ಯೂಟರ್ ಏನ್ ಹೇಳ್ತಾರೆ ನೋಡಿ, ಅಲ್ಲಿ ಸಂತೋಷ್ ರಾವ್ ಇಷ್ಟೇ ಅಲ್ಲ, ಅವನ ಜೊತೆಗೆ ಇನ್ನೂ ಒಂದು 3-4 ಜನ ಇದ್ದಾರೆ, ನಮಗೆ ಇನ್ವೆಸ್ಟಿಗೇಷನ್ ಮಾಡೋದಕ್ಕೆ ಅನುಕೂಲ ಮಾಡ್ಕೊಡಿ ಅಂತ ಹೇಳ್ತಾರೆ. ಅದಕ್ಕೆ ಜಡ್ಜ್ ಮೇಡಮ್ ಕೂಡ, ರೇಖಾ ಮೇಡಮ್ ಅಂತ ಅವ್ರು ಏನ್ ಹೇಳ್ತಾರೆ, ಎಸ್ ಇನ್ವೆಸ್ಟಿಗೇಟ್ ಮಾಡಿ ಅಂತ ಹೇಳಿ. ಆವಾಗ ಅಗೇನ್ಸ್ಟ್ ಸಿಬಿಐ ಇವ್ರೇನ್ ಹೋಗ್ತಾರೆ, 3-4 ಜನ ಇದಾರಲ್ಲ, ನಮಗ್ ಕ್ಲೀನ್ ಚಿಟ್ ಕೊಟ್ಟು ಬಿಟ್ರು, ನಾವು ಪಾರ್ ಆಗ್ಬಿಟ್ವಿ, ಸಿಬಿಐನೇ ಹೇಳ್ಬಿಡ್ತು, ನ್ಯಾಯಾಲಯ ಹೇಳ್ಬಿಡ್ತು ಕ್ಲೀನ್ ಚಿಟ್ ಕೊಡ್ತು ಅಂತ ಹೇಳಿ. ಕ್ಲೀನ್ ಚಿಟ್ ಕೊಟ್ಟಿಲ್ಲ, ಅವರೇ ಹೋಗಿ ಹೈಕೋರ್ಟಿಗೆ ಹೋಗಿ ಸ್ಟೇ ಮಾಡಿಸ್ಕೊಂಡು ಬಂದಿದ್ದಾರೆ. ಆಲ್ರೆಡಿ ಕೂಡ ಎನ್ಕ್ವೈರಿ ಸ್ಟಾರ್ಟ್ ಆಗಿತ್ತು. ಅವಾಗ ಅವ್ರದ್ದು ಎನ್ಕ್ವೈರಿ ಆಗಿಲ್ವಾ? ಹೇಳ್ರಿ ಒಂದ್ ನಿಮಿಷ, ಅದು ಹೇಳ್ತೇನೆ, ಎನ್ಕ್ವೈರಿದು ಕತೆ ಹೇಳ್ತೇನೆ. ಒಂದು ನಿಮಿಷ, ಸ್ವಲ್ಪ ತಾಳ್ಮೆ ಇರ್ರಿ. ಆವಾಗ ಇವರು ಹ್ಯಾಂಗ್ ಮತ್ತೆ ಇಷ್ಟ ದಿನ ಹೇಳ್ತಾ ಇದ್ರಿ ಕ್ಲೀನ್ ಚಿಟ್ ಅಂತ ಹೇಳಿ, ಮತ್ತೆ ಎನ್ಕ್ವೈರಿ ಆಗಿಲ್ವಾ ಅಂತ ಹೇಳ್ತಿರಲ್ಲ. ಆಯ್ತು, ಈಗ ಹೈಕೋರ್ಟ್ ನಲ್ಲಿ ಸ್ಟೇ ತಗೊಂಡ್ ಬಂದ್ರು. ಹೈಕೋರ್ಟ್ ನಲ್ಲಿ ಚಿತ್ರಣನೇ ಬದಲಾಗತ್ತೆ. ಹೈಕೋರ್ಟ್ ನವರು ಯಾಕಪ್ಪ ಸುಪ್ರೀಂ ಕೋರ್ಟಿಗೆ ಹೋಗ್ಲಿಲ್ಲ? ಇಲ್ಲಿ ಸುಪ್ರೀಂ ಕೋರ್ಟಿಗೆ ಹೋಗ್ಬೇಕಾಗಿದ್ದು ಸೌಜನ್ಯ ಫ್ಯಾಮಿಲಿ ಅಲ್ಲ. ಇವ್ರು ಪದೇ ಸೌಜನ್ಯ ಫ್ಯಾಮಿಲಿಗೆ ಟಾರ್ಗೆಟ್ ಮಾಡ್ತಾ ಇದ್ದಾರೆ. ಯಾಕೆ ಹೋಗ್ಲಿಲ್ಲ? ಕಾನೂನು ಹೋರಾಟ ಯಾಕೆ ಮಾಡ್ಲಿಲ್ಲ? ಅರೆ, ಸಂತೋಷ್ ರಾವ್ನೇ ಇದ್ರೆ, ಕನ್ವಿಕ್ಷನ್ ಮಾಡಿ ಶಿಕ್ಷೆ ಮಾಡಿದ್ರೆ ನಮ್ಮಷ್ಟ ಖುಷಿ ಪಡೋರು ಯಾರು ಇದ್ದಿದ್ದಿಲ್ಲ.